ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಶ್ಲೋಕ 5ನೇ ಶ್ಲೋಕ ಆಗಿರುತ್ತೆ. ಇವತ್ತಿನ ಶ್ಲೋಕ ಹೇಳುತ್ತೆ, ನಾವೇನೇ ಒಂದು ಜ್ಞಾನಕ್ಕಿಂತ ಮೊದಲು ಕರ್ಮವನ್ನು ಮಾಡಬೇಕು, ಕರ್ಮಕ್ಕಿಂತ ಮೊದಲು ಜ್ಞಾನ ತಿಳ್ಕೋಬೇಕು ಅಂತ ಈ ರೀತಿಯಿಂದ ಒಂದು ಗೊಂದಲಕ್ಕೆ ಈಡಾಗ್ತೀವಿ. ಅಂದರೆ ನಾವೇನೇ ಒಂದು ಕರ್ತವ್ಯ ಮಾಡೋದಕ್ಕಿಂತ ಮೊದಲಂತಹ ಒಂದು ಜ್ಞಾನ ಇರಬೇಕು. ಕರ್ತವ್ಯ ಮಾಡೋದಕ್ಕಿಂತ ಮೊದಲು ಇದರ ಬಗ್ಗೆ ನಾವು ತಿಳ್ಕೋಬೇಕು. ತಿಳುವಳಿಕೆಯಿಂದ ತಿಳ್ಕೊಂಡು ಮತ್ತು ಅದರಿಂದ ಸಿಗುವ ಒಂದು ಅವಶ್ಯವಾದ ಕೆಲಸವನ್ನು ಯಾವ ರೀತಿಯಿಂದ ಮಾಡಬೇಕಂತ ನಾವು ಜ್ಞಾನದಿಂದ ತಿಳ್ಕೊಳ್ತೀವಿ. ಮತ್ತು ಕರ್ಮ ಅಂದರೆ ಕೆಲಸವನ್ನು ಯಾವ ರೀತಿಯಿಂದ ಮಾಡಬೇಕಂದ್ರೆ ಜ್ಞಾನ ತಿಳ್ಕೊಂಡ ತಕ್ಷಣ ನಾವು ಯಾವ ರೀತಿಯಿಂದ ತಿಳ್ಕೋಬೇಕು, ಈ ಥರ ಮಾಡಬೇಕಾ, ಆ ಥರ ಮಾಡಬೇಕಾ, ಈ ರೀತಿಯಿಂದ ಮಾಡಿದರೆ ಈ ಕರ್ತವ್ಯಕ್ಕೆ ಒಂದು ದಾರಿ ಆಗುತ್ತೆ ಅಂತ ನಾವು ಕರ್ತವ್ಯ ಮತ್ತು ಜ್ಞಾನ ಇವೆರಡರ ನಡುವೆ ಒಂದು ಜೀವನವನ್ನು ಕಟ್ಕೊಳ್ಳೋಕೆ ಹೋಗ್ತೀವಿ. ಆದರೆ ಈ ಶ್ಲೋಕ ಏನು ಹೇಳುತ್ತೆ ಅಂದರೆ, ನಾವು ಏನೇ ಒಂದು ಕರ್ತವ್ಯ ಮಾಡಬೇಕು, ಜ್ಞಾನ ತಿಳ್ಕೋಬೇಕಂತ ನಾವು ತಿಳ್ಕೊಳ್ತೀವಿ. ಆದರೆ ಈ ಶ್ಲೋಕ ಹೇಳುತ್ತೆ, ನೀವು ಜ್ಞಾನ ಮತ್ತು ಕರ್ಮ ಇವೆರಡೂ ನಡುವೆ ನಿಮ್ಮ ಸಹ ಇಚ್ಛೆಯಿಂದ ಮಾಡಿದರೆ ನಿಮ್ಮ ಕರ್ತವ್ಯ ಬಗ್ಗೆ ನಿಮಗೆ ಒಂದು ನಿಷ್ಕಲ್ಮಕ ಜೀವನವನ್ನು ಕಟ್ಕೊಳ್ಳೋಕ್ಕೆ ಆಗುತ್ತೆ. ಮತ್ತು ನಾನು ಬರೀ ಕರ್ಮ ಮಾಡ್ತೀನಿ, ಜ್ಞಾನ ತಿಳಿದೇ ಇದ್ದಂಗೆ ನಾನೇನೋ ಒಂದು ಮಾಡ್ತೀನಿ ಅಂದರೆ ಅದು ಸಾಧ್ಯವಾಗಿರೋದಿಲ್ಲ. ಎದಕ್ಕಂದರೆ ನಾವು ಮಾಡೋದು ಒಂದು ಕರ್ತವ್ಯ ನಿಜ, ಆದರೆ ಅದರಲ್ಲಿ ಯಾವ ರೀತಿಯಿಂದ ಜ್ಞಾನ ಇರುತ್ತೆ, ತಿಳುವಳಿಕೆ ಇರುತ್ತೆ, ಅದನ್ನು ಸರಿಪಡಿಸ್ಕೊಂಡು ಹೋಗಬೇಕು. ಆಗ ಮಾತ್ರ ಆ ಕರ್ತವ್ಯ ಮತ್ತು ಜ್ಞಾನ ಎರಡರ ನಡುವೆ ನಮ್ಮ ಒಂದು ನಿಷ್ಕಲ್ಮಕ ಜೀವನವನ್ನು ಕಟ್ಕೊಳ್ಳೋಕ್ಕೆ ಸಾಧ್ಯವಾಗಿರುತ್ತೆ. ನಾವೇನು ಮಾಡ್ತೀವಿ, ಕರ್ತವ್ಯ ಮಾಡಬೇಕಂದ್ರೆ ಕರ್ತವ್ಯದ ಕಡೆ ಅಷ್ಟೇ ಕಾನ್ಸಂಟ್ರೇಷನ್ ಮಾಡ್ತೀವಿ, ಜ್ಞಾನವನ್ನು ಬಿಟ್ಟೇ ಬಿಡ್ತೀವಿ. ಜ್ಞಾನ ತಿಳ್ಕೊಂಡ ತಕ್ಷಣ ನಾವೇನೇ ಒಂದು ಕರ್ತವ್ಯ ಬಗ್ಗೆ ಅನುಸರಿಸಿ ಆ ಕರ್ತವ್ಯ ಬಗ್ಗೆ ಒಂದು ಆಲೋಚನೆ ಮತ್ತು ಅದರ ಬಗ್ಗೆ ಒಂದು ನಿಷ್ಠೆಯ ಗುರಿಯನ್ನು ಇಟ್ಕೊಂಡು ಆ ಕರ್ತವ್ಯವನ್ನು ಮಾಡಬೇಕು. ಈ ಒಂದು ಶ್ಲೋಕ ಏನು ಹೇಳುತ್ತೆ ಅಂದರೆ, ನಾವು ಯಾವುದು ಮಾಡಬೇಕು ಅದನ್ನು ಸರಿ ರೀತಿಯಿಂದ ಮಾಡಬೇಕು. ನಮಗೆ ಜ್ಞಾನ ಇಲ್ಲದೆ ಆ ಕೆಲಸವನ್ನು ಮಾಡಿದರೆ ಅದು ತಪ್ಪಾಗುತ್ತೆ ಅಂತ ಈ ಶ್ಲೋಕ ನಮಗೆ ತಿಳಿಸುತ್ತೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ. ಈ ಶ್ಲೋಕ ಒಂದು ಐತಿಹಾಸಿಕ ಶ್ಲೋಕ ಇದೆ ಮತ್ತು ಜ್ಞಾನ ಮತ್ತು ಕರ್ಮದ ನಡುವಿನ ವ್ಯತ್ಯಾಸ ಏನು ಅಂತ ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಮತ್ತು ಇವತ್ತಿನ ಶ್ಲೋಕಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಬನ್ನಿ, ಈ ಶ್ಲೋಕ ಏನು ಹೇಳುತ್ತೆ, ಆ ಶ್ಲೋಕದಿಂದ ನಮಗೆ ಜೀವನದ ಅರಿವು ಏನು ತಿಳಿಸುತ್ತೆ ಅಂತ ನಾವು ತಿಳಿದುಕೊಳ್ಳೋಣ. ಈ 5ನೇ ಶ್ಲೋಕ ಹೇಳುತ್ತೆ, ಯತಸಜ್ಞಾ ಜಯ್ಯಂ ಪ್ರಪಯತೆ ಸ್ಥಾನಂ ತದಾ ಯೋಗರಪಿ ಗಮಂತೆ ಏಕಂ ಸಜ್ಞಂ ಚಹ ಯೋಗಂ ಚಹಯಂ ಪಶ್ಯಾತಿ ಸ ಪಶ್ಯಾತಿ. ಇದರ ಅರ್ಥ, ಸಂಖ್ಯಾದಿಂದ ಯಾವ ಸ್ಥಾನವನ್ನು ಪಡೆಯಬಹುದೋ ಅದೇ ಸ್ಥಾನವನ್ನು ಭಕ್ತಿ ಸೇವೆಯಿಂದ ಪಡೆಯಬಹುದು ಎಂದು ತಿಳಿದುಕೊಂಡು ಸಂಖ್ಯಾವು ಭಕ್ತಿ ಸೇವೆಯು ಒಂದೇ ಮಟ್ಟದಲ್ಲಿವೆ ಎನ್ನುವುದನ್ನು ಕಂಡುಕೊಳ್ಳುವನು ವಿಷಯಗಳನ್ನು ಯಥಾವತ್ತಾಗಿ ಕಾಣುತ್ತಾನೆ. ಅಂದರೆ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾರೆ, ನಾವೇನು ಮಾಡಬೇಕು ಅಂದರೆ ಸಂಖ್ಯಾ ಅಂದರೆ ಒಳ್ಳೆಯ ಗುಣಗಳು. ಸಂಖ್ಯಾ ಅಂತ ಬಂದಾಗ ನಾವೇನು ಮಾಡ್ತೀವಿ, ನಾವು ಅಂಕಿಗಳಂತ ತಿಳ್ಕೊಳ್ತೀವಿ. ಅಂದರೆ ಸಂಖ್ಯಾಗಳು ಅಂದರೆ ಒಂದು ಒಳ್ಳೆಯ ಗುಣಗಳಿಂದಾದರೂ ನೀನು ನಿನ್ನ ಗುರಿಯನ್ನು ಸಾಧಿಸಬಹುದು. ನಿನ್ನ ಒಂದು ಭಕ್ತಿಯಿಂದ ನೀನು ನಿನ್ನ ಗುರಿಯನ್ನು ಸಾಧಿಸಬಹುದು. ಅದಕ್ಕೆ ಯಾವುದೇ ನಿನ್ನ ಮಾರ್ಗದರ್ಶನವನ್ನು ಯಾವ ರೀತಿಯಿಂದ ನೀನು ಇಟ್ಕೊಂಡು ಹೋಗ್ತೀಯ ಅದೇ ರೀತಿಯಿಂದ ನಿನ್ನ ಜೀವನ ಸಹ ಕಟ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಆಗ ಮಾತ್ರ ನಿನ್ನ ಕರ್ತವ್ಯದ ಮೇಲೆ ನಿನಗೆ ನಿಷ್ಠೆ ಮತ್ತು ಪ್ರಾಮಾಣಿಕತೆ ಇದ್ದರೆ ಅದು ಪ್ರತಿಫಲ ನಿನಗೆ ಖಂಡಿತ ಸಿಗುತ್ತೆ, ದೊರೆಯುತ್ತದೆ ಅಂತ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾರೆ. ಮತ್ತು ನಾವೇನೇ ಒಂದು ಕರ್ತವ್ಯ ಮಾಡೋದಕ್ಕಿಂತ ಮೊದಲು ಜ್ಞಾನ ತಿಳ್ಕೋಬೇಕು ನಿಜ, ಆದರೆ ಇವೆರಡರಲ್ಲಿ ನೀವು ಕರ್ತವ್ಯನೇ ನಮ್ಮದು ಆಗಿರುತ್ತೆ. ನಾವು ಜ್ಞಾನ ಯಾಕೆ ಬೇಕು ಅಂತ ನಾವು ತಿಳ್ಕೊಳ್ತೀವಿ. ಅಂದರೆ ಜ್ಞಾನ ಅಂದರೆ ಎಲ್ಲ ಬಗೆಯ ಆಲೋಚನೆಗಳು, ಎಲ್ಲ ಬಗೆಯ ಒಂದು ನಿಷ್ಕಲ್ಮಕ ಜೀವನವನ್ನು ನಾವು ಯಾವ ರೀತಿಯಿಂದ ಕಟ್ಕೊಳ್ಬೇಕು, ಯಾವ ರೀತಿಯಿಂದ ಹೋಗಬೇಕು. ಇವತ್ತು ಏನೇ ಒಂದು ಒಳ್ಳೆಯ ರೀತಿಯಿಂದ ಬದುಕ್ತಾ ಇದ್ದೀವಿ ಅಂದರೆ ಅದಕ್ಕೆ ಜ್ಞಾನನೇ ಮುಖ್ಯ ಆಗಿರುತ್ತೆ. ನಾವೇನೇ ಒಂದು ಜ್ಞಾನಕ್ಕಿಂತ ಮುಖ್ಯದ್ದು ಯಾವುದೂ ಇಲ್ಲ. ಜ್ಞಾನ ಅನ್ನೋದು ಒಂದು ಶ್ರೇಷ್ಠವಾಗಿರುತ್ತೆ. ಕರ್ಮ ಅನ್ನೋದು ಒಂದು ಒಳ್ಳೆಯ ರೀತಿಯ ದಾರಿ ಮತ್ತು ಬದುಕನ್ನು ಕಟ್ಕೊಳ್ಳುತ್ತೆ ಅಂತ ನಾವು ತಿಳ್ಕೊಬೇಕಾಗುತ್ತೆ.
ಮತ್ತು ಈ ಶ್ಲೋಕ ಅಂತ ಬಂದಾಗ ನಾವೇನು ಮಾಡ್ತೀವಿ, ಅದರ ಬಗ್ಗೆ ಐತಿಹಾಸಿಕವಾಗಿ ತಿಳ್ಕೊಬೇಕಾಗುತ್ತೆ. ಎದಕ್ಕಂದರೆ ಈ ಶ್ಲೋಕಗಳು ನಾವೇನೇ ಒಂದು ಜ್ಞಾನದಿಂದ ತಿಳ್ಕೊಂಡು ನಾವು ನಿಮ್ಮನಿಗೆ ತಿಳಿಸ್ತಿರ್ತೀವಿ. ಆದರೆ ಈ ಜ್ಞಾನ ನಮಗೆ ಬಂದಿರೋದು ಇದರ ಬಗ್ಗೆ ಅತಿಯಾಗಿ ಒಂದು ಆಲೋಚನೆ ಮಾಡಿ ಅತಿಯಾಗಿ ತಿಳ್ಕೊಂಡು ಅದರಿಂದ ನಾವೇನು ಮಾಡಬೇಕು ಏನಿಲ್ಲ ಅಂತ ಈ ರೀತಿಯಿಂದ ಜ್ಞಾನವನ್ನು ಪಡೆದುಕೊಂಡು ನಾವು ನಿಮಗೆ ತಿಳಿಸ್ತಾ ಇರ್ತೀವಿ. ಅದೇ ರೀತಿಯಿಂದ ನಾವೇನೇ ಒಂದು ಒಳ್ಳೆಯ ರೀತಿಯಿಂದ ಹೋಗ್ಬೇಕಂದ್ರೆ ಅದರ ಪ್ರತಿಫಲ ಬಗ್ಗೆ ಅತಿಯಾಗಿ ಆಲೋಚನೆ ಮಾಡದೆ ನಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಿ ಜ್ಞಾನವನ್ನು ಒಂದು ಒಳ್ಳೆಯ ರೀತಿಯಿಂದ ಉಪಯೋಗ ಮಾಡಿಕೊಂಡು ಹೋದರೆ ನಮ್ಮ ಜೀವನವನ್ನು ಒಂದು ಒಳ್ಳೆಯ ರೀತಿಯಿಂದ ಆಗಬಹುದು ಅಂತ ಈ 5ನೇ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಮತ್ತು ಇಲ್ಲಿ ಈ ಶ್ಲೋಕದ ಒಂದು ಉದಾಹರಣೆಯ ಸಂದೇಶ ಏನಂದರೆ, ನಾವು ಜ್ಞಾನನೇ ಶ್ರೇಷ್ಠ ಅಂತಲೂ ಹೇಳೋಕ್ಕಾಗಲ್ಲ, ಕರ್ಮನೇ ಶ್ರೇಷ್ಠ ಅಂತಲೂ ಹೇಳೋಕ್ಕಾಗಲ್ಲ. ಅಂದರೆ ಇವೆರಡೂ ಒಂದು ಮಾರ್ಗದರ್ಶನ ಇದ್ದಂಗೆ. ನೀವು ಯಾವ ದಾರಿಗೆ ಹೋದರೂ ಸಹ ಅದನ್ನು ನಿಮ್ಮ ಒಂದು ಗುರಿ ಕಡೆಗೆ ತೆಗೆದುಕೊಂಡು ಹೋಗುತ್ತೆ ಅಂತ ನಾವು ಈ ಶ್ಲೋಕದಿಂದ ನಾವು ತಿಳ್ಕೊಬೇಕಾಗತ್ತೆ. ಮತ್ತು ಇವತ್ತಿನ ಶ್ಲೋಕನ ಇಲ್ಲಿ ಮುಕ್ತಾಯಗೊಳಿಸೋಕ್ಕಿಂತ ಮೊದಲು ಒಂದು ಶ್ರೀಕೃಷ್ಣ ಪರಮಾತ್ಮನ ಜಪ ಮಾಡಿ ಮುಕ್ತಾಯಗೊಳಿಸೋಣ. ಮತ್ತು ಈ ಶ್ಲೋಕ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗಿದೆ ಅಂತ ನಾನು ಭಾವಿಸ್ತೀನಿ. ಮತ್ತು ಈ ಶ್ಲೋಕದಿಂದ ನಿಮಗೆ ಏನಾದರೂ ಒಂದು ಅರ್ಥಪೂರ್ಣ ಆಗದೇ ಇದ್ದರೆ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ನೀವು ಕಮೆಂಟ್ ಹಾಕಿ ಅದರ ಬಗ್ಗೆ ಚರ್ಚಿಸೋಣ ಅಂತ ನಾನು ಭಾವಿಸ್ತೀನಿ. ಮತ್ತು ಶ್ರೀಕೃಷ್ಣ ಪರಮಾತ್ಮನ ಜಪ ಮಾಡೋಣ ಬನ್ನಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಎಲ್ಲರಿಗೂ ಹೃತ್ಪೂರ್ವಕವಾಗಿ ನಮಸ್ಕಾರಗಳು.